ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಮಾನಸ ಹೋಮ್ಸ್ ಅಂತ ಮಂಗಳೂರಲ್ಲಿ ಒಂದು ಸ್ಟೇ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದ್ರದ್ದು ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ 5 ಗಂಟೆಗೆ. ಸೊ ನಾವು ಆಲ್ಮೋಸ್ಟ್ ಮಂಗಳೂರು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಮ್ಮ ಸ್ಟೇ ಕಡೆಗೆ ನಾವು ಹೊರಟ್ವಿ. ಆಮೇಲೆ ಹೊರಗಡೆ ಎಲ್ಲ ಸುತ್ತೋಣ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಯಾರೆಲ್ಲ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಒಳ್ಳೆ ಸ್ಟೇ ಬೇಕು ಮಂಗಳೂರಲ್ಲಿ ಅಂತಂದರೆ ಖಂಡಿತವಾಗಿಯೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಒಳ್ಳೆ ಗ್ರೀನರಿ, ಒಳ್ಳೆ ವ್ಯೂ ಅನ್ಬೋದು. ಸೊ ಒಂಥರ ಹೋಮ್ಲಿ ಫೀಲಿಂಗ್ ಅನಿಸ್ತು, ನನಗೆ ಸಖತ್ ಇಷ್ಟ ಆಯಿತು. ಸೊ ಇಲ್ಲೇ ನೀವು ನೋಡ್ತೀರಲ್ಲ, ಎಂಟ್ರೆನ್ಸಲ್ಲೇ ಎಷ್ಟೊಂದೆಲ್ಲ ಗಿಡಗಳಿದೆ, ಎಷ್ಟು ಪೀಸ್ಫುಲ್ ವಾತಾವರಣ ಇದೆ ಅಂತ. ಸೊ ಇಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ ಮತ್ತು ಟ್ರಿಪಲ್ ಬೆಡ್ರೂಮ್ ಆ ಥರ ಸಿಗುತ್ತೆ ಸ್ಟೇ. ಸೊ ನೀವು ಯಾರೆಲ್ಲ ಮಂಗಳೂರಲ್ಲಿ ಹುಡುಕ್ತಿದ್ದೀರಾ ಖಂಡಿತ ಒಂದ್ಸಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ಬಿಕಾಸ್ ಅಷ್ಟು ಚೆನ್ನಾಗಿ ಅನಿಸ್ತು ನನಗೆ. ಸೊ ನೆಕ್ಸ್ಟು ಇಲ್ಲಿ ನಾವು ಒಳಗಡೆ ಹೋಗೋಣ, ಹೇಗಿದೆ ನೋಡಿಬಿಟ್ಟು ನಿಮಗೆ ತೋರಿಸ್ತೀನಿ ಏನೆಲ್ಲ ಅವೈಲೇಬಲ್ ಇತ್ತು ಅಲ್ಲಿ ರೂಮಲ್ಲಿ ಅಂತ. ಸೊ ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ, ಸೊ ನೀವು ಎಂಟ್ರ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಸೆನ್ಸಾರ್ಸ್ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನೈಟ್ ಟೈಮ್ಸ್ ಹೋದರೆ ಭಯ ಅನಿಸ್ಬಹುದು, ಬಟ್ ಆ್ಯಕ್ಚುಲಿ ಅಲ್ಲಿ ಸೆನ್ಸಾರ್ಸ್ ನೀವಿದ್ದರೆ ಲೈಟ್ಸ್ ಆನ್ ಇರುತ್ತೆ, ಇಲ್ಲಾಂದರೆ ಆಫ್ ಆಗುತ್ತೆ. ಸೊ ಆ ಥರ. ನೆಕ್ಸ್ಟು ಇಲ್ಲಿ ಒಳಗಡೆ ನಿಮಗೆ ಕಿಚನ್ ಎಲ್ಲ ಹಂಗೆ ಅವೈಲಬಲ್ ಇದೆ. ಸೊ ನೀವೇನಾದರೂ ತಂದು ಇಲ್ಲಿ ಬೇಕಂದರೂ ಪ್ರಿಪೇರ್ ಮಾಡ್ಕೋಬಹುದು. ಇಲ್ಲಿ ವಾಷಿಂಗ್ ಮಿಷಿನ್ನು ಮತ್ತು ಕಿಚನ್ ಎಲ್ಲ ನಿಮಗೆ ಯೂಸ್ ಮಾಡ್ಕೋಬಹುದು. ಐರನ್ ಮಾಡೋದಕ್ಕೆಲ್ಲ ಇದೆ. ಸೊ ತುಂಬ ಚೆನ್ನಾಗಿ, ನಾನು ಅದೇ ಹೇಳಿದ್ದು, ಸೊ ಹೋಮ್ಲಿ ಫೀಲಿಂಗ್ ಬರುತ್ತೆ ಅಂತ. ಇಲ್ಲಿ ನಾವು ತೊಗೊಂಡಿದ್ದು ಡಬಲ್ ಬೆಡ್ರೂಮು, ಬಿಕಾಸ್ ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ಡಬಲ್ ಬೆಡ್ರೂಮ್ ಬೇಕಾಯಿತು. ನೀವು ಯಾರೆಲ್ಲ ಫ್ರೆಂಡ್ಸು ಒಟ್ಟಿಗೆ ಹೋಗಬೇಕು, ಒಂದೇ ಕಡೆ ಇರಬೇಕು ಅಂತಂದರೆ ಖಂಡಿತವಾಗಿಯೂ ಈ ಥರ ತೊಗೊಳ್ಳೋದು ಒಂದು ಯೂಸ್ಫುಲ್ ಇರುತ್ತೆ. ಬಿಕಾಸ್ ನಿಮಗೆ ಹೊರಗಡೆ ಫುಡ್ ಬೇಡ ಅಂತಂದರೆ ನೀವು ತೊಗೊಂಡು ಬಂದು ಏನು ಬೇಕಾದರೂ ಪ್ರಿಪೇರ್ ಮಾಡ್ಕೋಬಹುದು. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ಇಲ್ಲೇ ಅವೈಲೇಬಲ್ ಇದೆ. ನಿಮ್ಗೆ ಏನು ಬೇಕು ಆ ಐಟಮ್ಸ್ ಅಷ್ಟೇ ತಂದು ನೀವು ಪ್ರಿಪೇರ್ ಮಾಡ್ಕೋಬೋದು. ಸೊ ಹಾಲ್ ಇದೆ, ಡೈನಿಂಗ್ ಹಾಲ್ ಇದೆ. ಸೊ 2 ಬೆಡ್ರೂಮ್ಸ್ ಇದೆ, ನಾನು ಆಗಲೇ ಹೇಳ್ದಂಗೆ ಡಬಲ್ ಬೆಡ್ರೂಮು. ಸೊ ಇಲ್ಲಿ ಬೆಡ್ ಮತ್ತು ಎಕ್ಸ್ಟ್ರಾ ಬೆಡ್ ಸಹ ಅವೈಲೇಬಲ್ ಇದೆ. ಸೊ ಈ ರೂಮಲ್ಲೂ ಅಷ್ಟೇ ಬೆಡ್ ಮತ್ತು ಎಕ್ಸ್ಟ್ರಾ ಬೆಡ್ ಅವೈಲೇಬಲ್ ಇದೆ. ಸೊ 2 ರೂಮ್ಗೂ ಬಾಲ್ಕನಿ ಸಹ ಇಟ್ಟಿದ್ದಾರೆ. ಸೊ ನಾನು ಆಗಲೇ ಹೇಳ್ದಂಗೆ ಕಿಚನಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ. ನಾವು ಏನು ಪ್ರಿಪೇರ್ ಮಾಡಬೇಕು ಅದನ್ನ ತಂದು ಪ್ರಿಪೇರ್ ಮಾಡ್ಕೋಬೋದು. ಬಟ್ಟೆ ಒಣಗಾಕಿದ್ರೂ ಸಹ ಜಾಗ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಇದಿಷ್ಟು ನೋಡಿದ್ರಲ್ಲ, ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನೀವು ಇದ್ರ ಬಗ್ಗೆ ವಿಚಾರಿಸ್ಬೇಕು ಅಂತಂದರೆ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.